ನಿಗಮದಪ್ಪ ಮನುಷ್ಯನ ತಂದು ನಿಲ್ಲಿಸೋದು. ಅವ ಯಾವ MLA ಇರ್ತಾನೋ MP ಇರ್ತಾನೋ ಅವ್ರ ಸಂಬಂಧಿಕರಿರ್ತಾನೋ ಅವ್ರು ಬೇಕಾದಂಗೆ ಅವರು ದುಡ್ಡಿನ ಕಿತ್ಕೊಳ್ಳೋಂಥದ್ದು ಇಷ್ಟು ಪೋಸ್ಟ್ಗೆ ಇಷ್ಟಪ್ಪ ತಹಸೀಲ್ದಾರ್ ಮಾಡ್ಬೇಕು ಕೋಟಿ ಗಟ್ಟಲೆ ಮಾತಾಡ್ತಾರೆ ಇವತ್ತು. ಮತ್ತು ಅದೇ ಕಾಲಕ್ಕೆ ನಿಮಗೆ ಗೊತ್ತದ ಈಶ್ಚನೆ ಮಾಡ್ಬೇಕು ಅದು ಕೋಟಿ ಗಟ್ಟಲೆ ಮಾತ್ರ 1500 ಲಕ್ಷ ಹೋತಿಗೆಲ್ಲ ಲಕ್ಷ ಅಲ್ಲ. ಈ ರೀತಿಯಾಗಿ ಅವ್ಯವಹಾರ ನಡೆದಾಗ ನೀವು ಪ್ರಾಮಾಣಿಕರಲ್ಲಿ ಬರ್ತಾರ ಯೋಗ್ಯರು ಬರ್ತಾರ ಅವರಿಂದ ಒಳ್ಳೇದಾಗ್ತದೆ ಅಂತ ಯಾವ ಕಾರಣ ನಡಲಿಕ್ಕೆ ಸಾಧ್ಯ ರೀ. ಅಂದರೆ ಇದು ವೆರಿ ಡಿಫಿಕಲ್ಟ್ ಟಾಸ್ಕ್. ಅದಕ್ಕಾಗಿ KPSCಯನ್ನು ಸುಮ್ಮನೆ ಅದನ್ನು ತೆಗೆದು ಹಾಕಿ ಹೊಸದು ಮಾಡಬಾರ್ದು ಯಾಕೆ ಅನ್ನುವಂಥದ್ದು. ಯಾಕಂದ್ರೆ ಇವತ್ತು ಎಲ್ಲ ರಾಜಕೀಯ ಪಕ್ಷಗಳು ನಿಜಗಳಿಗೆ ಪ್ರಯತ್ನ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಅವ್ರಿಗೆ ಅಲ್ಲಿಂದ ಕಮಾಯಿ ಆಗ್ತದೆ, ಪರ್ಸನಲ್ ವ್ಯವಹಾರಗಳಿದ್ದಾವೆ ಅಂಥೇಳಿ ಭಾಳ ಜನ ಆರೋಪ ಮಾಡ್ತಾರೆ. ಈ ಆರೋಪಕ್ಕೆ ಉತ್ತರ ಯಾವಾಗ ತನಿಖೆ ಯಾವಾಗ ಆಗೋದು ಅನ್ನೋದು ಆ ಸರ್ಕಾರಕ್ಕೆ ಬಿಟ್ಟಿದ್ದು. ಒಟ್ಟು ಏನಾಗಲಿ ಇವತ್ತು ತಮ್ಮ ಅಸಂತೋಷವನ್ನು ಆಕ್ರೋಶವನ್ನು ವ್ಯಕ್ತಪಡಿಸಿದ ಖರ್ಗೆ ಅವರು ಅಟ್ಲೀಸ್ಟ್ ಅದು ಕಿತ್ತಾಕಬೇಕಪ್ಪ ಅನ್ನುವಂಥ ಮಾತು ಮಾತಾಡಿದಾರಲ್ಲ, ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಸಹಿತ ಆ ದಿಶೆಯಲ್ಲಿ ಹೆಜ್ಜೆ ಇಡಲಿ ಅಂತ ಹೇಳ್ತಾ ಈ KPSC ಒಂದು ಬದಲಾಗಲಿ ಇಲ್ಲ ಕಿತ್ತು ಹಾಕಿಬಿಟ್ರಿ. ಬದಲಾಗಲಿ ಅಂದರೆ ಹೇಳ್ರಿ ಇದ್ದವ್ರನ್ನ ತೆಗೆದು ಹಾಕೋದು ಹೇಳಿದೆ ನಿಮಗೆ. ರಾಜಕಾರಣಿಗಳ ಎಂಟ್ರಿಯಲ್ಲಿ ಬೇಡ. ಎರಡನೇದಾಗೆ ಪ್ರತಿ ವರ್ಷ ಅಥವಾ 2 ವರ್ಷಕ್ಕೆ ಅಧಿಕಾರಿಗಳೆಲ್ಲ ಕಿತ್ತು ಹಾಕೋದು. ಎಲ್ಲಿ ಪ್ಯೂನ್ ಹಿಡ್ಕೊಂಡೆಲ್ಲ ಹೇಳಲಿಕ್ಕಿದ್ದೀನಿ ಈ ಮಾತನ್ನು. ಯಾಕೆಂದರೆ ಅವರು ಮುಂದೆ ಬರುತ್ತಿರುವಂಥ ಒಂದು ಹೊಸ ಮಂದಿಗೆ ಅಲ್ಲಿ ತುಳುಗಿನ ಹಾದಿಯನ್ನು ಕಲಿಸ್ಕೊಳ್ಳುವಂಥ ಸಾಧ್ಯತೆಗಳು ಭಾಳ ಇದಾವೆ. ಅದಕ್ಕೆ ಅದನ್ನು ಒಂದಿಷ್ಟು ಆದರೆ ಭಾಳ ಒಳ್ಳೆಯದೇನೋ. ನಿಮಗೇನು ಅನಿಸ್ತದೆ ರೀ? ಅವರು ಸುಮ್ಮನೆ ಆಕ್ರೋಶ ವ್ಯಕ್ತ ಮಾಡ್ಯಾರಲ್ರಿ ಖರ್ಗೆ ಅವರು. ಏನು ಅನಿಸ್ತದೆ ಹೇಳ್ರಿ? ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಆಡ್ತಾರೆ. ಸತ್ಯದ ಕೈಗಳಲ್ಲಿ ವಂದನೆಗಳು.